ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಟೋಲ್ ಕೇರ್ ಹೆಚ್ಚಾಗಿದೆ. ಜನರ ವಿರೋಧ ನಡುವೆ ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂತಹ ಟೋಲ್ ತೆರವಿಗೆ ಹೋರಾಟ ಸಮಿತಿ ಡೆಡ್ಲೈನ್ ಕೊಟ್ಟಿದ್ದು ಉಗ್ರ ಹೋರಾಟಕ್ಕೂ ಸಿದ್ಧತೆ ನಡೀತಾ ಇದೆ. ಹಾಗಾದ್ರೆ ಏನಿದು ಟೋಲ್ನ ಕತೆ ಅಂತೀರಾ? ಇಲ್ಲಿದೆ ನೋಡಿ. ಅವೈಜ್ಞಾನಿಕ ಟೋಲ್ ವಿರುದ್ಧ ಜನಾಕ್ರೋಶ, ಸರ್ಕಾರಕ್ಕೆ ಗಡುವು ನೀಡಿದ ಹೋರಾಟಗಾರರು. ಹೌದು, ಮಲೆನಾಡಿಗರ ವಿರೋಧದ ನಡುವೆ ವರ್ಷಗಳ ಹಿಂದೆ ಶಿವಮೊಗ್ಗ ಟು ಆನ್ಗಲ್ ಮಾರ್ಗ ಮಧ್ಯದಲ್ಲಿ 2 ಟೋಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಶಿವಮೊಗ್ಗದ ಸವಳಂಗ ನಡುವಿನ ಕಲ್ಲಾಪುರ ಬಳಿ ಹಾಗೂ ಶಿಕಾರಿಪುರ ಮತ್ತು ಶಿರಾಳಕೊಪ್ಪ ನಡುವಿನ ಕಣಿವೆಮನೆ ಕೊಟ್ರಳ್ಳಿ ಬಳಿ 2 ಟೋಲ್ ತಲೆ ಎತ್ತಿವೆ. ಆದರೆ ಈ ಟೋಲ್ಗಳು ನಿಯಮಾವಳಿ ಪ್ರಕಾರ ನಿರ್ಮಾಣ ಆಗಿಲ್ಲ ಎಂದು ಜನಾಕ್ರೋಶ ವ್ಯಕ್ತವಾಗಿದೆ. ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದಿಂದ ಈ ಟೋಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಕೇವಲ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2 ಟೋಲ್ಗಳನ್ನು ನಿರ್ಮಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲೆಯಲ್ಲಿ ಆರಂಭವಾಗಿರುವ ಟೋಲ್ ಬಗ್ಗೆ ಸ್ಥಳೀಯ ರೈತರು ಹಾಗೂ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 40 ಕಿಲೋಮೀಟರ್ ಕೇವಲ 36 ಕಿಲೋಮೀಟರ್ಗೆ 2 ಟೋಲ್ ಇರ್ತಕ್ಕಂಥದ್ದು ಇಲ್ಲಿ ದುರದೃಷ್ಟಕರ. ಆದ್ದರಿಂದ ಈ ಟೋಲ್ ಗೇಟನ್ನು ತೆರವುಗೊಳಿಸಬೇಕು ಅಂತ ಹೇಳಿ ನಿರಂತರವಾಗಿ 1 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಕಳೆದ 1 ವರ್ಷದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ, ಸಾಗರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ, ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ, ಸಚಿವರಿಗೆ ಕೊಟ್ಟಿದ್ದೀವಿ, ಲೋಕೋಪಯೋಗಿ ಸಚಿವರನ್ನು 2 ಬಾರಿ ಭೇಟಿಯಾಗಿ ಅವರಿಗೂ ಸಹ ಮನವಿ ಸಲ್ಲಿಸಿದ್ದೀವಿ. ಆದರೆ ಇದುವರೆಗೂ ಸಹ ಈ ವಿಷಯ ಅಧಿವೇಶನದಲ್ಲಿ ಚರ್ಚೆಗೆ ಬರಲಿಲ್ಲ. ಮತ್ತು ಟೋಲ್ ಗೇಟನ್ನು ತೆರವುಗೊಳಿಸೋ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೊಂಡಿದ್ದೀವಿ ಅಥವಾ ನಾವು ಕೊಟ್ಟಿರ್ತಕ್ಕಂತಹ ಮನವಿಯನ್ನು ನಾವು ಏನು ಕ್ರಮ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಇದುವರೆಗೂ ಸಹ ಜಿಲ್ಲಾಧಿಕಾರಿಗಳು ಉಪ ವಿಭಾಗಾಧಿಕಾರಿಗಳು ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ. ಕಾನೂನು ರೀತಿಯಲ್ಲಿ 60 ಕಿಲೋಮೀಟರ್ಗೆ 1 ಟೋಲ್ ಇರಬೇಕು. ಆದ್ರೆ ಇಲ್ಲಿ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2 ಟೋಲ್ಗಳಿವೆ. ಇದು ಕಾನೂನು ಬಾಹಿರ. ಇದರ ಜೊತೆಗೆ ಸ್ಥಳೀಯರಿಂದ ಸಹ ತೆರಿಗೆ ವಸೂಲಿ ಮಾಡಲಾಗ್ತಿದೆ. ರಾಜ್ಯದೊಳಗಿನ ಅಡ್ಮಿಷನ್ದಲ್ಲಿ ನಮ್ಮ ಸಂಬಂಧಪಟ್ಟ MLAಗಳು ಅದನ್ನು ಕೈಗೊಂಡು ಅಂದರೆ ಅದರಲ್ಲಿ ಮಾತಾಡಿ ಅದರ ಬಗ್ಗೆ ಈಗೂ ಕಾಲ ಮಿಂಚಲಿ ಈಗ ಮಾಡೋಕ್ಕೆ ಅವಕಾಶ ಇತ್ತು ಅವರಿಗೆ. ಅದನ್ನು ಮಾಡಿದರೆ ನಾವು ಅವ್ರಿಗೆ ಸ್ವಾಗತ ಕೋರ್ತೀವಿ. ಒಂದು ಪಕ್ಷ ಅದ್ರ ಬಗ್ಗೆ ಅವ್ರು ಏನು ಮಾಡ್ದಂಗೆ ನಿರ್ಲಕ್ಷ್ಯ ತೋರಿದರೆ ನಾವೆಲ್ಲ ನಮ್ಮ ಟೋಲ್ಗೇಟ್ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಚಾಲಕರು ಎಲ್ಲರೂ ಸೇರಿ ಮುಂದೆ ಶಿಕಾರಿಪುರ ಫುಲ್ ಬಂದ್ ಕರೆದು ಇದು ಸರಿಯಲ್ಲ. ಹೀಗಾಗಿ ಟೋಲ್ ತೆರವಿನ ಬಗ್ಗೆ ಆಗಸ್ಟ್ 11ರಿಂದ ಪ್ರಾರಂಭವಾಗುವ ಮಳೆಗಾಲದ ಅಧಿವೇಶನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಟೋಲ್ ತೆರವಿನ ಬಗ್ಗೆ ಮಾತಾಡಿ ನಿರ್ಣಯ ಕೈಗೊಳ್ಳಬೇಕಾಗಿದೆ. ಇಲ್ಲವಾದರೆ ಭಾರಿ ದೊಡ್ಡ ಹೋರಾಟದ ಜೊತೆಗೆ ಶಿಕಾರಿಪುರ ಬಂದ್ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾಡಳಿತ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಎಂದು ಹೋರಾಟಗಾರರು ಸರ್ಕಾರಕ್ಕೆ ಗಡುವು ನೀಡಿ ಎಚ್ಚರಿಸಿದ್ದಾರೆ. ಈ ವಿಷಯದಲ್ಲಿ ನಮ್ದು ಯಾವುದೇ ರಾಜಿ ಇಲ್ಲ. ಆ ಟೋಲ್ಗೇಟ್ ತೆರವಾಗಲಿವರೆಗೂ ಕೂಡ ನಮ್ಮ ನಿರಂತರ ಹೋರಾಟ ಇರ್ತದೆ. ಅದು ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪ ತೆಗೆದುಕೊಳ್ಳಬಾರ್ದು ಅಂತಕ್ಕಂಥ ಮುನ್ಸೂಚನೆಯನ್ನು ಕೂಡ ತಮಗೆ ಈ ಮೂಲಕ ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಕಾರಣ ಏನಂದರೆ ಈ ಕೆಲವೇ ದಿವಸಗಳಲ್ಲಿ ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ಮಳೆಗಾಲದ ಅಧಿವೇಶನ ನಡೀತಾ ಇದೆ. ಅದರಲ್ಲಿ ಈ ಕೂಡಲೇ ಅದ್ರ ಬಗ್ಗೆ ಸ್ಪಷ್ಟವಾದ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ, ಹೋರಾಟ ಸಮಿತಿ ಒತ್ತಾಯ ಇದೆ. ಒಟ್ಟಾರೆ ಮಲೆನಾಡಿಗರ ಆಕ್ಷೇಪದ ನಡುವೆಯೇ ನಿರ್ಮಾಣ ಆಗಿರುವ ಟೋಲ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲೆಯ ಜನರು ತಿರುಗಿ ಬಿದ್ದಿದ್ದಾರೆ. ಹಾಗಾಗಿ ಸರ್ಕಾರ ಯಾವ ನಿರ್ಣಯ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಟೋಲ್ ಕೇರ್ ಹೆಚ್ಚಾಗಿದೆ. ಜನರ ವಿರೋಧ ನಡುವೆ ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂತಹ ಟೋಲ್ ತೆರವಿಗೆ ಹೋರಾಟ ಸಮಿತಿ ಡೆಡ್ಲೈನ್ ಕೊಟ್ಟಿದ್ದು ಉಗ್ರ ಹೋರಾಟಕ್ಕೂ ಸಿದ್ಧತೆ ನಡೀತಾ ಇದೆ. ಹಾಗಾದ್ರೆ ಏನಿದು ಟೋಲ್ನ ಕತೆ ಅಂತೀರಾ? ಇಲ್ಲಿದೆ ನೋಡಿ. ಅವೈಜ್ಞಾನಿಕ ಟೋಲ್ ವಿರುದ್ಧ ಜನಾಕ್ರೋಶ, ಸರ್ಕಾರಕ್ಕೆ ಗಡುವು ನೀಡಿದ ಹೋರಾಟಗಾರರು. ಹೌದು, ಮಲೆನಾಡಿಗರ ವಿರೋಧದ ನಡುವೆ ವರ್ಷಗಳ ಹಿಂದೆ ಶಿವಮೊಗ್ಗ ಟು ಆನ್ಗಲ್ ಮಾರ್ಗ ಮಧ್ಯದಲ್ಲಿ 2 ಟೋಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಶಿವಮೊಗ್ಗದ ಸವಳಂಗ ನಡುವಿನ ಕಲ್ಲಾಪುರ ಬಳಿ ಹಾಗೂ ಶಿಕಾರಿಪುರ ಮತ್ತು ಶಿರಾಳಕೊಪ್ಪ ನಡುವಿನ ಕಣಿವೆಮನೆ ಕೊಟ್ರಳ್ಳಿ ಬಳಿ 2 ಟೋಲ್ ತಲೆ ಎತ್ತಿವೆ. ಆದರೆ ಈ ಟೋಲ್ಗಳು ನಿಯಮಾವಳಿ ಪ್ರಕಾರ ನಿರ್ಮಾಣ ಆಗಿಲ್ಲ ಎಂದು ಜನಾಕ್ರೋಶ ವ್ಯಕ್ತವಾಗಿದೆ.
ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದಿಂದ ಈ ಟೋಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಕೇವಲ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2 ಟೋಲ್ಗಳನ್ನು ನಿರ್ಮಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲೆಯಲ್ಲಿ ಆರಂಭವಾಗಿರುವ ಟೋಲ್ ಬಗ್ಗೆ ಸ್ಥಳೀಯ ರೈತರು ಹಾಗೂ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 40 ಕಿಲೋಮೀಟರ್ ಕೇವಲ 36 ಕಿಲೋಮೀಟರ್ಗೆ 2 ಟೋಲ್ ಇರ್ತಕ್ಕಂಥದ್ದು ಇಲ್ಲಿ ದುರದೃಷ್ಟಕರ. ಆದ್ದರಿಂದ ಈ ಟೋಲ್ ಗೇಟನ್ನು ತೆರವುಗೊಳಿಸಬೇಕಂತ ಹೇಳಿ ನಿರಂತರವಾಗಿ 1 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಕಳೆದ 1 ವರ್ಷದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ, ಸಾಗರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ, ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ, ಸಚಿವರಿಗೆ ಕೊಟ್ಟಿದ್ದೀವಿ, ಲೋಕೋಪಯೋಗಿ ಸಚಿವರನ್ನು 2 ಬಾರಿ ಭೇಟಿಯಾಗಿ ಅವರಿಗೂ ಸಹ ಮನವಿ ಸಲ್ಲಿಸಿದ್ದೀವಿ. ಆದರೆ ಇದುವರೆಗೂ ಸಹ ಈ ವಿಷಯ ಅಧಿವೇಶನದಲ್ಲಿ ಚರ್ಚೆಗೆ ಬರಲಿಲ್ಲ. ಮತ್ತು ಟೋಲ್ಗೇಟನ್ನು ತೆರವುಗೊಳಿಸೋ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೊಂಡಿದ್ದೀವಿ ಅಥವಾ ನಾವು ಕೊಟ್ಟಿರ್ತಕ್ಕಂತಹ ಮನವಿಯನ್ನು ನಾವು ಏನು ಕ್ರಮ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಇದುವರೆಗೂ ಸಹ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ. ಕಾನೂನು ರೀತಿಯಲ್ಲಿ 60 ಕಿಲೋಮೀಟರ್ಗೆ 1 ಟೋಲ್ ಇರಬೇಕು. ಆದ್ರೆ ಇಲ್ಲಿ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2 ಟೋಲ್ಗಳಿವೆ. ಇದು ಕಾನೂನು ಬಾಹಿರ. ಇದರ ಜೊತೆಗೆ ಸ್ಥಳೀಯರಿಂದ ಸಹ ತೆರಿಗೆ ವಸೂಲಿ ಮಾಡಲಾಗ್ತಿದೆ. ರಾಜ್ಯದೊಳಗಿನ ಅಡ್ಮಿಷನ್ದಲ್ಲಿ ನಮ್ಮ ಸಂಬಂಧಪಟ್ಟ MLAಗಳು ಅದನ್ನು ಕೈಗೊಂಡು ಅಂದರೆ ಅದರಲ್ಲಿ ಮಾತಾಡಿ ಅದರ ಬಗ್ಗೆ ಈಗೂ ಕಾಲ ಮಿಂಚಲಿ ಈಗ ಮಾಡೋಕ್ಕೆ ಅವಕಾಶ ಇತ್ತು ಅವರಿಗೆ. ಅದನ್ನು ಮಾಡಿದರೆ ನಾವು ಅವ್ರಿಗೆ ಸ್ವಾಗತ ಕೋರ್ತೇವೆ. ಒಂದು ಪಕ್ಷ ಅದ್ರ ಬಗ್ಗೆ ಅವ್ರು ಏನು ಮಾಡ್ದಂಗೆ ನಿರ್ಲಕ್ಷ್ಯ ತೋರಿದರೆ ನಾವೆಲ್ಲ ನಮ್ಮ ಟೋಲ್ಗೇಟ್ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಚಾಲಕರು ಎಲ್ಲರೂ ಸೇರಿ ಮುಂದೆ ಶಿಕಾರಿಪುರ ಫುಲ್ ಬಂದ್ ಕರೆದು ಇದು ಸರಿಯಲ್ಲ. ಹೀಗಾಗಿ ಟೋಲ್ ತೆರವಿನ ಬಗ್ಗೆ ಆಗಸ್ಟ್ 11ರಿಂದ ಪ್ರಾರಂಭವಾಗುವ ಮಳೆಗಾಲದ ಅಧಿವೇಶನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಟೋಲ್ ತೆರವಿನ ಬಗ್ಗೆ ಮಾತಾಡಿ ನಿರ್ಣಯ ಕೈಗೊಳ್ಳಬೇಕಾಗಿದೆ. ಇಲ್ಲವಾದರೆ ಭಾರಿ ದೊಡ್ಡ ಹೋರಾಟದ ಜೊತೆಗೆ ಶಿಕಾರಿಪುರ ಬಂದ್ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾಡಳಿತ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಎಂದು ಹೋರಾಟಗಾರರು ಸರ್ಕಾರಕ್ಕೆ ಗಡುವು ನೀಡಿ ಎಚ್ಚರಿಸಿದ್ದಾರೆ. ಈ ವಿಷಯದಲ್ಲಿ ನಮ್ದು ಯಾವುದೇ ರಾಜಿ ಇಲ್ಲ. ಆ ಟೋಲ್ಗೇಟ್ ತೆರವಾಗಲಿವರೆಗೂ ಕೂಡ ನಮ್ಮ ನಿರಂತರ ಹೋರಾಟ ಇರ್ತದೆ. ಅದು ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪ ತೆಗೆದುಕೊಳ್ಳಬಾರ್ದು ಅಂತಕ್ಕಂಥ ಮುನ್ಸೂಚನೆಯನ್ನು ಕೂಡ ತಮಗೆ ಈ ಮೂಲಕ ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಕಾರಣ ಏನಂದರೆ ಈ ಕೆಲವೇ ದಿವಸಗಳಲ್ಲಿ ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ಮಳೆಗಾಲದ ಅಧಿವೇಶನ ನಡೀತಾ ಇದೆ. ಅದರಲ್ಲಿ ಈ ಕೂಡಲೇ ಅದ್ರ ಬಗ್ಗೆ ಸ್ಪಷ್ಟವಾದ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ, ಹೋರಾಟ ಸಮಿತಿ ಒತ್ತಾಯ ಇದೆ. ಒಟ್ಟಾರೆ ಮಲೆನಾಡಿಗರ ಆಕ್ಷೇಪದ ನಡುವೆಯೇ ನಿರ್ಮಾಣ ಆಗಿರುವ ಟೋಲ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲೆಯ ಜನರು ತಿರುಗಿ ಬಿದ್ದಿದ್ದಾರೆ. ಹಾಗಾಗಿ ಸರ್ಕಾರ ಯಾವ ನಿರ್ಣಯ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಟೋಲ್ ಕೇರ್ ಹೆಚ್ಚಾಗಿದೆ. ಜನರ ವಿರೋಧ ನಡುವೆ ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂತಹ ಟೋಲ್ ತೆರವಿಗೆ ಹೋರಾಟ ಸಮಿತಿ ಡೆಡ್ಲೈನ್ ಕೊಟ್ಟಿದ್ದು ಉಗ್ರ ಹೋರಾಟಕ್ಕೂ ಸಿದ್ಧತೆ ನಡೀತಾ ಇದೆ. ಹಾಗಾದ್ರೆ ಏನಿದು ಟೋಲ್ನ ಕತೆ ಅಂತೀರಾ? ಇಲ್ಲಿದೆ ನೋಡಿ. ಅವೈಜ್ಞಾನಿಕ ಟೋಲ್ ವಿರುದ್ಧ ಜನಾಕ್ರೋಶ, ಸರ್ಕಾರಕ್ಕೆ ಗಡುವು ನೀಡಿದ ಹೋರಾಟಗಾರರು. ಹೌದು, ಮಲೆನಾಡಿಗರ ವಿರೋಧದ ನಡುವೆ ವರ್ಷಗಳ ಹಿಂದೆ ಶಿವಮೊಗ್ಗ ಟು ಆನ್ಗಲ್ ಮಾರ್ಗ ಮಧ್ಯದಲ್ಲಿ 2 ಟೋಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಶಿವಮೊಗ್ಗದ ಸವಳಂಗ ನಡುವಿನ ಕಲ್ಲಾಪುರ ಬಳಿ ಹಾಗೂ ಶಿಕಾರಿಪುರ ಮತ್ತು ಶಿರಾಳಕೊಪ್ಪ ನಡುವಿನ ಕಣಿವೆಮನೆ ಕೊಟ್ರಳ್ಳಿ ಬಳಿ 2 ಟೋಲ್ ತಲೆ ಎತ್ತಿವೆ. ಆದರೆ ಈ ಟೋಲ್ಗಳು ನಿಯಮಾವಳಿ ಪ್ರಕಾರ ನಿರ್ಮಾಣ ಆಗಿಲ್ಲ ಎಂದು ಜನಾಕ್ರೋಶ ವ್ಯಕ್ತವಾಗಿದೆ. ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದಿಂದ ಈ ಟೋಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಕೇವಲ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2 ಟೋಲ್ಗಳನ್ನು ನಿರ್ಮಿಸಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಜಿಲ್ಲೆಯಲ್ಲಿ ಆರಂಭವಾಗಿರುವ ಟೋಲ್ ಬಗ್ಗೆ ಸ್ಥಳೀಯ ರೈತರು ಹಾಗೂ ಸಾರ್ವಜನಿಕರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 40 ಕಿಲೋಮೀಟರ್ ಕೇವಲ 36 ಕಿಲೋಮೀಟರ್ಗೆ 2 ಟೋಲ್ ಇರ್ತಕ್ಕಂಥದ್ದು ಇಲ್ಲಿ ದುರದೃಷ್ಟಕರ. ಆದ್ದರಿಂದ ಈ ಟೋಲ್ ಗೇಟನ್ನು ತೆರವುಗೊಳಿಸಬೇಕಂತ ಹೇಳಿ ನಿರಂತರವಾಗಿ 1 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ಕಳೆದ 1 ವರ್ಷದಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ, ಸಾಗರ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೀವಿ, ಶಾಸಕರಿಗೆ ಮನವಿ ಕೊಟ್ಟಿದ್ದೀವಿ, ಸಚಿವರಿಗೆ ಕೊಟ್ಟಿದ್ದೀವಿ, ಲೋಕೋಪಯೋಗಿ ಸಚಿವರನ್ನು 2 ಬಾರಿ ಭೇಟಿಯಾಗಿ ಅವರಿಗೂ ಸಹ ಮನವಿ ಸಲ್ಲಿಸಿದ್ದೀವಿ. ಆದರೆ ಇದುವರೆಗೂ ಸಹ ಈ ವಿಷಯ ಅಧಿವೇಶನದಲ್ಲಿ ಚರ್ಚೆಗೆ ಬರಲಿಲ್ಲ. ಮತ್ತು ಟೋಲ್ಗೇಟನ್ನು ತೆರವುಗೊಳಿಸೋ ಬಗ್ಗೆ ಯಾವ ರೀತಿ ನಾವು ಕ್ರಮ ತಗೊಂಡಿದ್ದೀವಿ ಅಥವಾ ನಾವು ಕೊಟ್ಟಿರ್ತಕ್ಕಂತಹ ಮನವಿಯನ್ನು ನಾವು ಏನು ಕ್ರಮ ತಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ನಮಗೆ ಇದುವರೆಗೂ ಸಹ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಯಾವುದೇ ರೀತಿ ಮಾಹಿತಿಯನ್ನು ನೀಡಿಲ್ಲ. ಕಾನೂನು ರೀತಿಯಲ್ಲಿ 60 ಕಿಲೋಮೀಟರ್ಗೆ 1 ಟೋಲ್ ಇರಬೇಕು. ಆದ್ರೆ ಇಲ್ಲಿ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 2 ಟೋಲ್ಗಳಿವೆ. ಇದು ಕಾನೂನು ಬಾಹಿರ. ಇದರ ಜೊತೆಗೆ ಸ್ಥಳೀಯರಿಂದ ಸಹ ತೆರಿಗೆ ವಸೂಲಿ ಮಾಡಲಾಗ್ತಿದೆ. ರಾಜ್ಯದೊಳಗಿನ ಅಡ್ಮಿಷನ್ದಲ್ಲಿ ನಮ್ಮ ಸಂಬಂಧಪಟ್ಟ MLAಗಳು ಅದನ್ನು
ಕೈಗೊಂಡು ಅಂದರೆ ಅದರಲ್ಲಿ ಮಾತಾಡಿ ಅದರ ಬಗ್ಗೆ ಈಗೂ ಕಾಲ ಮಿಂಚಲಿ ಈಗ ಮಾಡೋಕ್ಕೆ ಅವಕಾಶ ಇತ್ತು ಅವರಿಗೆ. ಅದನ್ನು ಮಾಡಿದರೆ ನಾವು ಅವ್ರಿಗೆ ಸ್ವಾಗತ ಕೋರ್ತೇವೆ. ಒಂದು ಪಕ್ಷ ಅದ್ರ ಬಗ್ಗೆ ಅವ್ರು ಏನು ಮಾಡ್ದಂಗೆ ನಿರ್ಲಕ್ಷ್ಯ ತೋರಿದರೆ ನಾವೆಲ್ಲ ನಮ್ಮ ಟೋಲ್ಗೇಟ್ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಚಾಲಕರು ಎಲ್ಲರೂ ಸೇರಿ ಮುಂದೆ ಶಿಕಾರಿಪುರ ಫುಲ್ ಬಂದ್ ಕರೆದು ಇದು ಸರಿಯಲ್ಲ. ಹೀಗಾಗಿ ಟೋಲ್ ತೆರವಿನ ಬಗ್ಗೆ ಆಗಸ್ಟ್ 11ರಿಂದ ಪ್ರಾರಂಭವಾಗುವ ಮಳೆಗಾಲದ ಅಧಿವೇಶನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು ಟೋಲ್ ತೆರವಿನ ಬಗ್ಗೆ ಮಾತಾಡಿ ನಿರ್ಣಯ ಕೈಗೊಳ್ಳಬೇಕಾಗಿದೆ. ಇಲ್ಲವಾದರೆ ಭಾರಿ ದೊಡ್ಡ ಹೋರಾಟದ ಜೊತೆಗೆ ಶಿಕಾರಿಪುರ ಬಂದ್ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಮತ್ತು ಜಿಲ್ಲಾಡಳಿತ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಎಂದು ಹೋರಾಟಗಾರರು ಸರ್ಕಾರಕ್ಕೆ ಗಡುವು ನೀಡಿ ಎಚ್ಚರಿಸಿದ್ದಾರೆ. ಈ ವಿಷಯದಲ್ಲಿ ನಮ್ದು ಯಾವುದೇ ರಾಜಿ ಇಲ್ಲ. ಆ ಟೋಲ್ಗೇಟ್ ತೆರವಾಗಲಿವರೆಗೂ ಕೂಡ ನಮ್ಮ ನಿರಂತರ ಹೋರಾಟ ಇರ್ತದೆ. ಅದು ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪ ತೆಗೆದುಕೊಳ್ಳಬಾರ್ದು ಅಂತಕ್ಕಂಥ ಮುನ್ಸೂಚನೆಯನ್ನು ಕೂಡ ತಮಗೆ ಈ ಮೂಲಕ ಕೊಡಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಕಾರಣ ಏನಂದರೆ ಈ ಕೆಲವೇ ದಿವಸಗಳಲ್ಲಿ ವಿಧಾನಸಭೆ ಅಧಿವೇಶನ ನಡೀತಾ ಇದೆ, ಮಳೆಗಾಲದ ಅಧಿವೇಶನ ನಡೀತಾ ಇದೆ. ಅದರಲ್ಲಿ ಈ ಕೂಡಲೇ ಅದ್ರ ಬಗ್ಗೆ ಸ್ಪಷ್ಟವಾದ ಚರ್ಚೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ, ಹೋರಾಟ ಸಮಿತಿ ಒತ್ತಾಯ ಇದೆ. ಒಟ್ಟಾರೆ ಮಲೆನಾಡಿಗರ ಆಕ್ಷೇಪದ ನಡುವೆಯೇ ನಿರ್ಮಾಣ ಆಗಿರುವ ಟೋಲ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಜಿಲ್ಲೆಯ ಜನರು ತಿರುಗಿ ಬಿದ್ದಿದ್ದಾರೆ. ಹಾಗಾಗಿ ಸರ್ಕಾರ ಯಾವ ನಿರ್ಣಯ ಕೈಗೊಳ್ಳಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಭೀಮನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.